ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಸಂದೀಪ್ ರೆಡ್ಡಿ ಈಗಾಗಲೇ ನೀವು ನೋಡ್ತಿರ್ಬೋದು ಬಿಜಿಯಲ್ಲಿ. ಒಂದ್ ಕಡೆ ಸಂದೀಪ್ ರೆಡ್ಡಿ, ಒಂದ್ ಕಡೆ ಪ್ರದೀಪ್ ಈಶ್ವರ್, ಒಂದ್ ಕಡೆ ಡಾಕ್ಟರ್ ಕೆ ಸುಧಾಕರ್. ಸಂದೀಪ್ ರೆಡ್ಡಿ ಯಾರಿಗೆ ಅಡ್ಡಿ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮ್ಮದೇ ಆದ ಭಗತ್ ಸಿಂಗ್ ಟ್ರಸ್ಟ್ ಅನ್ನ ಮಾಡಿಕೊಂಡು ತುಂಬಾನೇ ಆಕ್ಟಿವ್ ಆಗಿ ಓಡಾಡ್ತಿರುವಂತ ಸಂದೀಪ್ ರೆಡ್ಡಿ ಇದೇ ಜನವರಿಯ ಕೊನೆಯಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಅದೇನಾಯ್ತೋ ಏನೋ, ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಪಕ್ಷದ ವಿರುದ್ಧ ಭಾರೀ ಆರ್ಭಟವನ್ನ ತೋರಿಸಿದ್ರು ಸಂದೀಪ್ ರೆಡ್ಡಿಯನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ. ಕಡೆಗೆ ಒಂದೇ ತಿಂಗಳ ಅಂತರದಲ್ಲಿ, ಅಂದ್ರೆ ಒಂದು ಆಲ್ಮೋಸ್ಟ್ 2 ವಾರಗಳ ಅಂತರದಲ್ಲಿ ಸಂದೀಪ್ ರೆಡ್ಡಿಯ ಜಿಲ್ಲಾಧ್ಯಕ್ಷ ಸ್ಥಾನದ ಆಯ್ಕೆಯನ್ನ ತಡೆ ಹಿಡಿಯಲಾಯಿತು. ಈ ಸಂದರ್ಭದಲ್ಲಿ ವಿಜಯೇಂದ್ರ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಮಾತಿನ ಜಟಾಪಟಿ ಕೂಡ ನಡೆದಿತ್ತು. ಇವೆಲ್ಲ ಒಂದ್ ಕಡೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೂ ಕೂಡ ಬಿಜೆಪಿ ಜಿಲ್ಲಾಧ್ಯಕ್ಷರು ಯಾರು ಅಂತ ಗೊತ್ತೇ ಇಲ್ಲ. ಆದ್ರೆ ಸಂದೀಪ್ ರೆಡ್ಡಿ ಮಾತ್ರ ತಂಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಜನಸೇವೆಯಲ್ಲಿ ನಿರತರಾಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಅವರ ಕುಟುಂಬದ ಮೂಲ ಕಾಂಗ್ರೆಸ್. ಅವ್ರ ತಾಯಿ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಮಂಡಿಕಲ್ಲು ಜಿಲ್ಲಾ ಪಂಚಾಯತಿಯಿಂದ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಹೀಗಾಗಿ ಪ್ರದೀಪ್ ಈಶ್ವರ್ ಏಳಿಗೆಯನ್ನ ಸಹಿಸದ ಒಂದಷ್ಟು ಜನ ಕಾಂಗ್ರೆಸ್ ಅವರು ಚಿಕ್ಕಬಳ್ಳಾಪುರದಲ್ಲೇ ಅವರೇ. ಪ್ರದೀಪ್ ಈಶ್ವರ್ ಓಡಾಟವನ್ನ, ಪ್ರದೀಪ್ ಈಶ್ವರ್ ಒಡನಾಟವನ್ನ, ಪ್ರದೀಪ್ ಈಶ್ವರ್ ಏಳಿಗೆಯನ್ನ ಸಹಿಸದ ಒಂದಷ್ಟು ಜನ ಕಾಂಗ್ರೆಸ್ ಅಲ್ಲೇ ಇರ್ತಾರಲ್ಲ, ಒಂದು ಊರು ಅಂದ್ಮೇಲೆ 2 ಬಣ, ಅವರೆಲ್ಲರೂ ಸಂದೀಪ್ ರೆಡ್ಡಿ ನಿಂಗಾರು ಮಾಡಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಎಳಕ ಬರಬೇಕು ಅಂತ ಸ್ಕೆಚ್ ಹಾಕ್ತಾವ್ರೆ. ಆದ್ರೆ ಇಲ್ಲಿ ಸ್ಕೆಚ್ ಯಾರಿಗೆ ತಿರುಕತ್ತದೆ ಅನ್ನೋದೇ ಪ್ರಶ್ನೆ. 2028ಕ್ಕೆ ಸಂದೀಪ್ ರೆಡ್ಡಿ ಅಭ್ಯರ್ಥಿ ಅಂತೂ ಫಿಕ್ಸ್. ಯಾಕಂದ್ರೆ ಅವರ ಆತ್ಮೀಯ ವಲಯದಲ್ಲಿ ಒಂದಷ್ಟು ಜನ ಹೇಳ್ತಾರೆ ಅಣ್ಣ ಎಲೆಕ್ಷನ್ ನಿಂತ್ಕೋಬೇಕು ಅಂತ. ಇಲ್ಲಿ ನೋಡ್ರೆ ಪ್ರದೀಪ್ ಈಶ್ವರ್ ವಿರೋಧಿ ಬಣ ಅನ್ನಿಸ್ಕೊಂಡವ್ರು ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಬರ್ತಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ಪ್ರದೀಪ್ ಈಶ್ವರ್ಗೆ ತೊಡಕಾಗುತ್ತಾ ಅನ್ನೋ ಪ್ರಶ್ನೆ ಈಗಲೇ ಏನೂ ಹೇಳಕ್ಕಾಗಲ್ಲ. ಬಟ್ ಸದ್ಯ ನಡೀತಿರುವಂತ ಚರ್ಚೆ, ಒಂದು ವೇಳೆ ಸಂದೀಪ್ ರೆಡ್ಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ವಿರೋಧಿಸಿದಂತ ಸುಧಾಕರ್ ರಾಜ್ಯ ರಾಜಕಾರಣಕ್ಕೆ ಮತ್ತೆ ಬರ್ತಾರ? ಆರಾಮಾಗಿ ಸೆಂಟ್ರಲ್ MP ಆಗಿ ಕೂತವ್ರೆ, ಸಂಸದರಾಗವ್ರೆ. ಹೀಗಾಗಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರ ಗೊತ್ತಿಲ್ಲ. ಅದೇನ್ ಬೇಕಾದ್ರೆ ಆಗ್ಬೋದು. ಕೊನೆ ಕ್ಷಣದಲ್ಲಿ ಬಿಜೆಪಿಗೆ ಅಭ್ಯರ್ಥಿಗಳೇ ಇಲ್ಲ ಅಂತ ಕರ್ಕೊಂಡ್ಬಂದ್ಬಿಟ್ರೆ, ಒಂದ್ ವೇಳೆ ಹಂಗೆ ಆಗದೇ ಇದ್ರೆ ಇದೇ ಸಂದೀಪ್ ರೆಡ್ಡಿ ಬಿಜೆಪಿ ಅಭ್ಯರ್ಥಿ ಬೇಕಾದ್ರೆ ಆಗ್ಬೋದು. ಹೀಗಾಗಿ ಪ್ರದೀಪ್ ಈಶ್ವರ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಇಬ್ಬರಿಗೂ ಕೂಡ ಸಂದೀಪ್ ರೆಡ್ಡಿಯ ಏಳಿಗೆ ಒಂದು ರೀತಿಯಲ್ಲಿ ಕ್ಷೇತ್ರದಲ್ಲಿ ನಡೀತಿರುವಂಥ ಚರ್ಚೆ, ಯಾರಿಗೆ ಬೇಕಾದ್ರೂ ಟಿಕೆಟ್ ಮಿಸ್ ಆಗ್ಬೋದು ಅನ್ನೋ ಅರ್ಥದಲ್ಲಿ. ಅಂದ್ರೆ ಸಂದೀಪ್ ರೆಡ್ಡಿ ರಾಜಕೀಯಕ್ಕೆ ಬರ್ತಾರೆ, ಚುನಾವಣೆಗೆ ಸ್ಪರ್ಧಿಸ್ತಾರೆ ಅಂತ. ಇವೆಲ್ಲರ ನಡುವೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರು ಯಾರಾಗಬೇಕು? ಸಂದೀಪ್ ರೆಡ್ಡಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.